ಹಾಯ್, ನನ್ನೆಲ್ಲ ಮಧುಮಣಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವಿವತ್ತು ಬೆಳಗ್ಗೆನೇ ಅಮ್ಮನ ಮನೆಗೆ ಹೊರಟ್ವಿ. ಅಂದರೆ ತುಂಬ ದಿನ ಆಗಿತ್ತು ಅಪ್ಪ ಅಮ್ಮನ ಮನೆಗೆ ಹೋಗಿ. ಹಾಗೆ ಅವರನ್ನು ನೋಡಿಕೊಂಡು ಸ್ವಲ್ಪ ಕೆಲಸ ಇತ್ತು, 2 ಕೆಲಸನೂ ಆಗುತ್ತೆ ಅಂತ ಬೆಳಗ್ಗೆ 7 o'clockಗೆ ಹೊರಟ್ವಿ. ಇವ್ರಿಗೆ ಒಂದೇ ದಿನ ರಜೆ ಇರೋದ್ರಿಂದ ಅವತ್ತೇ ಹೋಗ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಬರಬೇಕಾಗಿತ್ತು ಬೆಳಗ್ಗೆನೇ. ಹಾಗಾಗಿ ಬೆಳಗ್ಗೆ ಬೇಗನೆ ಹೊರಟಿದ್ವಿ. ಊರಿಗೆ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ 9:30 10 ಗಂಟೆ ಆಗಿಬಿಟ್ಟಿತ್ತು. ಹೋದ ತಕ್ಷಣ ನನ್ನ ತಂಗಿ ನನ್ನ ಮಗಳನ್ನ ಹಿಡ್ಕೊಂಡು ಎಳ್ಕೊತಾ ಇದ್ದಾಳೆ. ನನ್ನ ತಂಗಿ ಕೂಡ ಈಗ ಒಂದು ವೀಕ್ ಹಿಂದೆ ನಮ್ಮ ಮನೇಲೇ ಇದ್ಲು. ಅಂದರೆ ಅವಳು PU ಮುಗೀತು. ಹಾಗಾಗಿ ರಜೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ದಿನ ಇರ್ತಾಳೆ ಅಂತ ಕರ್ಕೊಂಡೋಗಿದ್ವಿ. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ. ಬಂದ ತಕ್ಷಣ ಗಗನ ಅಂತ ಓಡ್ಬಿಟ್ಲು. ನನ್ನ ಗಗನ ಅಂತೀನಿ ಅಂತ ಹಿಡ್ಕೊಂಡಿದ್ದಾಳೆ ಅವಳು. ಇದು ನೋಡಿ, ಇದೇ ನಮ್ಮ ಮನೆ. ಅಂದರೆ ಇದು ಫುಲ್ಲು ಕಲ್ಲಲ್ಲೇ ಕಟ್ಟಿರೋವಂಥದ್ದು, ಇಟ್ಟಿಗೆ ಬಳಸಿಲ್ಲ. ಆಲ್ಮೋಸ್ಟ್ ಎಲ್ಲ ಕಲ್ಲಲ್ಲೇ ಇರೋದು. ನಾವು ಕಂಡಿರೋ ಹಾಗೆ ಒಂದು ಲೈಟಾಗಿ ಒಂದು ಬಾಗಿಲಷ್ಟು ಜಾಗ ಹೊಡೆಯೋದಕ್ಕೂ ಒಂದು ದಿನ ಆಗಲೂ ಎಲ್ಲ ಬೇಕು. ಅಷ್ಟು ಅಂದರೆ ಗೋಡೆ ತುಂಬ ಅಗಲ ಆ ಥರ ಕಟ್ಟಿದ್ದಾರೆ, ಕಲ್ಲಲ್ಲೇ ಫುಲ್ಲು. ಇದು ಒಡೆ ಅಂತಾರೆ. ಐ ಥಿಂಕ್ ಕೆಲವ್ರ ಮನೆಗಳಲ್ಲಿ ಇನ್ನೂ ಇರುತ್ತೆ ಅಂದ್ಕೊಳ್ತೀನಿ. ನಾವು ಚಿಕ್ಕ ಮಕ್ಕಳಿಂದಲೂ ಇದೆ 2 ಹೀಗೆ ಆಡ್ತಾ ಮಕ್ಕಳಿದ್ದಾಗ ಹೊಡೆದಾಕ್ಬಿಟ್ಟಿದ್ವಿ ಒಂದು. ಈಗ ಸದ್ಯಕ್ಕೆ ಒಂದಿದೆ. ಈಗಲೂ ಕೂಡ ಅದರಲ್ಲಿ ರಾಗಿ ಹಾಕಿ ಇಡ್ತಾರೆ. ಒಂಚೂರು ಗೂಡುಗಟ್ಟೋದು ಈ ಥರ ಏನೂ ಆಗೋಲ್ಲ, ತುಂಬ ನೀಟಾಗಿರ್ತವೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುವಂಥ ಜಾಗ ಇದು. ಅಂದರೆ ಒಂದು ವಿಂಡೋ ಇದೆ, ಹಿಂದೆಗಡೆ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕಿ ನೀರು ಹಾಕ್ತೀವಿ. ಎಲ್ಲರೂ ಆಲ್ಮೋಸ್ಟ್ ಇದೇ ಜಾಗನ ಇಷ್ಟಪಡ್ತಾರೆ. ಬಂದ ತಕ್ಷಣ ಚೆನ್ನಾಗಿ ಕೂತು ಎಲ್ಲ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಈ ಬೇಸಿಗೆಲಂತೂ ಈ ಜಾಗನೇ ನಮ್ಮ ಮನೆಗೆ ಎಲ್ರಿಗೂ ಫೇವ್ರೇಟು. ಎಲ್ಲರೂ ಇಲ್ಲೇ ಮಲ್ಕೊತೀವಿ ಅಂತ ಉದ್ದಕ್ಕೆ ಎಲ್ಲರೂ ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತೀವಿ ಹೋದವರು. ನಾವು 5 ಜನ ಹೆಣ್ಮಕ್ಳು. ಸದ್ಯಕ್ಕೆ 2 ಇಲ್ಲೇ, ಅಂದರೆ ಇನ್ನೂ ಮದುವೆ ಆಗಿಲ್ಲ, ಹಾಗಾಗಿ ಅಲ್ಲೇ ಇರ್ತಾರೆ. ಇನ್ನು 3 ಯಾವುದಾದ್ರೂ ಹಬ್ಬ ಹುಣ್ಣಿಮೆ ಇಂಥ ಸಮಯದಲ್ಲಿ ಅಥವಾ ಯಾವಾಗಾದರೂ ಅಟ್ ಎ ಟೈಮ್ ಏನಾದರೂ ಹೀಗೆ ಸೇರಬೇಕು ಅಂತಲೇ ಮಾತಾಡ್ಕೊಂಡು ಹೋದರೆ ಎಲ್ಲರೂ ಸಿಗ್ತೀವಿ. ಈಗ ಸದ್ಯಕ್ಕೆ ಏನೋ ಕೆಲಸ ಇತ್ತು ಅಂತ ಬೇಗ ಹೋಗಿದ್ವಿ. ಎಲ್ಲರೂ ಅಪ್ಪ ಅಮ್ಮನೂ ನೋಡಿಕೊಂಡು ನಮ್ಮ ಮನೆಯವ್ರು ಈಗ ಒಳಗಡೆ ಬಂದುಬಿಟ್ಟು ವಾಚ್ ಬಿಚ್ಚುತ್ತಾ ಇದ್ದಾರೆ. ಅಮ್ಮ, ನಾವು ಬೆಳಗ್ಗೆನೇ ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಸ್ವಲ್ಪ ಸೊಪ್ಪಿನ ಸಾರು ಮತ್ತು ಮುದ್ದೆ ಊಟ ಮಾಡಿದರು. ಹಳ್ಳಿ ಕಡೆ ಎಲ್ಲ ಈ ತಿಂಡಿ ಎಲ್ಲ ಆಲ್ಮೋಸ್ಟ್ ಮಾಡೋದಿಲ್ಲ. ನಮ್ಮ ಮನೇಲೂ ಅಷ್ಟೇ. ಈಗ ನಾವು ಹೋದರೆ ನಮಗೋಸ್ಕರ ಅಂತ ಮಾಡ್ತಾರೆ ಅಷ್ಟೇ ತಿಂಡಿಗಳ್ನ. ಬಟ್ ನಾವೇನು ಬೇಡ, ಮುದ್ದೆ ಮಾಡಮ್ಮ ಅಂತ ಹೇಳಿದ್ವಿ. ಹಾಗಾಗಿ ಮುದ್ದೆ ಸಾರನ್ನೇ ಮಾಡಿದರು. ಸೊಪ್ಪಿನ ಸಾರು ಮಾಡಿಟ್ಟಿದ್ರು. ಹೋದ ತಕ್ಷಣ ಬಡಿಸಿದ್ರು. ಹೋಗಿ ಫಸ್ಟು ಊಟ ಮಾಡಿಕೊಂಡು, ನಮಗೆ ಬೇರೆ ಕೆಲಸ ಇತ್ತು, ಅಲ್ಲಿಗೆ ಬೇರೆ ಹೋಗ್ಬಿಡ್ಬೇಕು ಅಂತ ಊಟ ಮಾಡ್ಕೊಂಡು ಹೊರಟ್ವಿ ಬೇಗನೆ. ಇವರು ನಮ್ಮ ಅಪ್ಪಾಜಿ. ತುಂಬ ಜನ ನೋಡಿರ್ತಾರೆ, ಅಂದರೆ ಯಾರೆಲ್ಲ ನಮ್ಮೂರವ್ರು ಈ ವಿಡಿಯೋ ನೋಡ್ತಾರೆ ಅವರಿಗೆ ನಮ್ಮ ಅಪ್ಪಾಜಿ ಅಂತ ಗೊತ್ತಿರುತ್ತೆ. ನನ್ನ ತಂಗಿ ನಮ್ಮ ಅಪ್ಪಾಜಿಗೂ ಊಟ ಬಡಿಸ್ತಾ ಇದ್ದಾಳೆ. ನಂತರ ಅವ್ರಿಗೆಲ್ಲ ಊಟಕ್ಕೆ ಇಕ್ಬಿಟ್ಟು ಒಳಗಡೆ ನನ್ನ ತಂಗಿ ನನ್ನ ಮಗಳನ್ನ ಕರ್ಕೊಂಬಂದು ಕೇಳ್ತಿದ್ದಾಳೆ, ಇಲ್ಲೇ ಇರು, ಹಣ್ಣು ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ ಅಂತ. ಅವಳು ಏನಂದರೂ ಇಲ್ಲ ಅಂತಿದ್ದಾಳೆ. ಕವ್ವಣ್ಣ ಇದ್ದಾವೆ, ಕರ್ಕೊಂಡೋಗ್ತೀವಿ ಅಲ್ಲಿಗೆಲ್ಲನ ಅಂತ. ಇಲ್ಲ ಅಂತಲೇ ಹೇಳ್ತಾಯಿದ್ಲು ಅವಳು, ಇರಲ್ಲ ನಾನು ಅಂತ. ಅಡ್ಜಸ್ಟ್ ಆಗ್ತಾಳೆ ಎಲ್ಲರತ್ರನೂ. ಕರೆದ ತಕ್ಷಣ ಯಾರೇ ಕರೆದ್ರೂ ಆಲ್ಮೋಸ್ಟ್ ಎತ್ಕೊಳಕ್ಕೆ ಈಸಿಯಾಗಿ ಹೋಗ್ತಾಳೆ, ಅಳೋದು ಎಲ್ಲ ಮಾಡಲ್ಲ. ಬಟ್ ನಾವು ಅವ್ರ ಎದುರುಗಡೆ ಇದ್ದರೆ ಇರ್ತಾಳೆ, ಇಲ್ಲ ಅಂದರೆ ಹಿಂದೆ ಓಡಿ ಬಂದುಬಿಡ್ತಾಳೆ. ಯಾರಾದರೂ ಇಲ್ಲೇ ಇರು ಅಂದರೆ ಎಲ್ಲ ಇರಲ್ಲ ಅಂತಲೇ ಹೇಳ್ತಾಳೆ. ಸ್ವಲ್ಪ ಮಾತಾಡ್ತಿದ್ದಾಳೆ ಇವಾಗ. ವರ್ಷದ ಮೇಲೆ ಈಗ 9 ತಿಂಗಳು. ಹಾಗಾಗಿ ಲೈಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅವಳು ಕೇಳ್ತಾನೆ ಇದ್ದಾಳೆ, ಇರು, ಏನು ಬೇಕಾದರೂ ಕೊಡಿಸ್ತೀವಿ ಅಂತ. ಇರಲ್ಲ ನೋಡು, ಇಲ್ಲೆಲ್ಲ ನಾಯಿಗಳೆಲ್ಲ ಓಡಾಡ್ತವೆ, ನೋಡ್ಬೋದು ಅಂದರೆ ಇಲ್ಲ. ಅವಳಿಗೆ ಸ್ವಲ್ಪ ನಾಯಿ ಮೇಲೆ, ಅಂದರೆ ನಮ್ಮ ಮಧು ಮನೇಲಿ ನಾಯಿ ಇದೆ, ಅದು ಹೇಳ್ದಂಗೆ ಕೇಳ್ತಿರುತ್ತೆ. ನಾಯಿ ಮೇಲೆ ತುಂಬ ಇಂಟ್ರೆಸ್ಟು. ಊಟ ಮಾಡಿ ಬಾ ಅಂತ ಕರಿತಾ ಇತ್ತು ನಮ್ಮಮ್ಮನ ಅಮ್ಮ. ಇಲ್ಲ, ನಾನು ಊಟ ಬೇಡ ಅಂತಿದ್ಲು. ಬರ್ತಾನೆ ಸ್ವಲ್ಪ ಇಡ್ಲಿ ತಿನ್ನಿಸ್ಕೊಂಬಂದಿದ್ವಿ ಅವಳಿಗೆ. ಅಂದರೆ ಅಷ್ಟು ತನಕ ಹೋಗೋ ತನಕ ತಡ್ಕೊಳೋದಿಲ್ಲ ಅವಳು ಅಂತ. ಚಿಕ್ಕ ಹುಡುಗಿಲಿ ಈ ಗೊಂಬೆ ಕಂಡ್ರೆ ಆ್ಯಕ್ಚುಲಿ ತುಂಬ ಅಳೋಳು. ಈಗೊಂದು 6 ಮಂತ್ ಬ್ಯಾಕ್ವರೆಗೂ ಅಳೋಳು, ಮುಟ್ಟೋಕೆ ಹೆದ್ರುಕೊಂಡವಳು. ಈಗ ಅದೇ ಗೊಂಬೆನ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಮುಟ್ಟೋದಿರಲಿ, ಅದನ್ನು ಸುಮ್ಮನೆ ಹತ್ರಕ್ಕೆ ಯಾವ ಕಡೆ ಹೋಗಬಾರ್ದು ಅಂತ ನಾವು ಹೇಳಿದ್ರೆ ಅದೇ ಕಡೆ ಹೋಗೋಳು. ಅಲ್ಲಿ ಗೊಂಬೆ ಇಟ್ಟರೆ ಹೋಗ್ತಿರ್ಲಿಲ್ಲ, ಅಲ್ಲಿ ಆ ಕಡೆ ಹಿಂಗೆ ತಿರುಗೂ ನೋಡ್ತಿರ್ಲಿಲ್ಲ ಗೊಂಬೆ ಇಟ್ಟರೆ. ಅಮ್ಮ, ನಾವು ಅಂದರೆ ಬೆಳಗ್ಗೆ ಹಂಗೆ ಊಟ ಮಾಡಿಕೊಂಡು ನಮ್ಮ ಕೆಲಸ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಸಂಜೆ ಆಲ್ರೆಡಿ 4:15 ಆಗಿತ್ತು. ಬಂದ ತಕ್ಷಣ ಅಮ್ಮ ಪಕೋಡ ಹಾಕ್ಕೊಟ್ರು.
ಪಕೋಡ ಬಿಸಿ ಬಿಸಿ ಪಕೋಡ ಹಾಕ್ಕೊಂಡು ಅಲ್ಲೇ ಅಮ್ಮ ಹಾಕ್ದಂಗೆ ತಿಂದ್ಕೊಂಡೆ. ಅಮ್ಮನ ಜೊತೆ ಮಾತಾಡಿದೆ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ಅಂದರೆ ನಾನು ಬೇರೆ ಹೋಗ್ಬಿಟ್ಟು 3 ತಿಂಗಳಾಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಅಮ್ಮನ ಹತ್ರ ಮಾತಾಡಿಕೊಂಡು ಅಲ್ಲೇ ಪಕೋಡನೂ ತಿಂದ್ಕೊಂಡು ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತು. ಟೀನೂ ಇಟ್ಕೊಂಡು ಟೀನೂ ಕುಡಿದ್ವಿ. ಮಾಡು ನೀನ್ ಎದಳಲ್ಲ ಹಂಗೆ ಹಿಂಗೆ ಅಂತ ಬಂದ್ರೆ ನನಗೆ ಅದೇ ಮತ್ತೆ ಹೆಣ್ಣು ಹುಡುಗಿಯಾಗಿ ನೀನ್ ದೊಡ್ಡಳಾಗ್ಬಿಟ್ಟಿದೆ ಅಂತ ನೀನ್ ಚಿಕ್ಕ ತಾನೆ ಮತ್ ಮುದ್ದೆ ಕಲಿಬೇಕು ತಾನೆ ಮಾಡೋದು ಅಂತ. ಯಾಕೆ ಹೆಣ್ಮಕ್ಳ ಇದಾರೆ ಎಲ್ಲ ಎದೊಳ್ಳೇಬೇಕು ಬೇಗನ ಅಂತ ಇಲ್ಲ. ಕೆಲವೊಬ್ರು ಹಂಗೂ ಇರ್ತಾರೆ ಎದಳದೆ. ಈ ವಿಷಯ ಕೇಳ್ತಿದ್ದೆ, ನಿಮ್ ಅಕ್ಕ ಏನ್ ಕೇಳು, ಅವ್ಳು ಪ್ರೆಗ್ನೆಂಟ್ ಆದಾಗಿಂದ ಇಲ್ಲಿವರೆಗೂ ಪಾಪ ಇಷ್ಟು ದೊಡ್ಡಳಾಗವಳೆ. ಅವಳಾಗಿ ಅವಳೆದ್ದು ಕೆಲಸ ಮಾಡತಕ್ಕ ಬಿಟ್ಟಿದ್ದೀನ ಇರ್ಬೇಕು ಎಷ್ಟು ದಿನ. ಹಂಗೆ ಅವಳು ಪ್ರೆಗ್ನೆಂಟ್ ಅನ್ನೋ ತಿಳ್ಕೊಂಡು ನೀವು ಕೆಲಸ ಮಾಡಿದಿರಲ್ಲ, ಹಂಗೆ ನಾನು ಇವಾಗ ಅವಳು ಏನ್ ಬಾಧೆ ಏನ್ ಬಾಧೆ ಬಾಧೆ ಅನ್ನೋ ವಿಷಯ ಬಿಡತ್ತಾಳೆ ಎಲ್ಲ ನಿದ್ದೆ ಕಟ್ಕೊಂಡು ಓದಿರ್ತಾಳೆ, ಇಲ್ಲಿ ಮಲ್ಕಂಡಿ ಅನ್ನೋದ ಅಥವಾ ಅವ್ಳು ರೂಢಿ ಆಗಿರೋದೇ ಹಂಗ ಹಾಸ್ಟೆಲ್ ಆಗಿದ್ದ 8 ಗಂಟೆ 20 ದಿನ ಬಿಟ್ಟಿದ್ದೀನಿ. 25 ದಿನ ಮೇಲೆ ನೀನ್ ಯಾವಾಗ ಹಂಗಂದಲ್ಲ ಹುಷಾರಿಲ್ಲ ಅದು ಇದು ಹಂಗಾರೆ ಹುಷಾರಿಲ್ಲ ಅದು ಇದು ಅಂತ ಹೇಳಿಲ್ಲ, ಹುಷಾರಿಲ್ಲ ಅಂತಾನೆ ಹೇಳಿರೋದು. ಬಿಸ್ಲೆ ಎಲ್ಲ ಅಲ್ದು ಜ್ವರ ಬರ್ಸ್ಕೊಂಡಿರ್ಲಿಲ್ಲ ನಾನು. ಯಾವತ್ತು ನಿಮ್ ಊರಿಗೆ ಹೋದಾಗ ನಾನ್ ಬರ್ಡೇ ದಿನ ಜ್ವರ ಬರ್ಸ್ಕೊಂಡಿದ್ವಿ. ಬರ್ಡೇ ಆಚರಿಸ್ಕೊಂಡು ನಿಮ್ ಊರಿಗೆ ಬಂದಿದ್ದೀನಿ. ಅವಾಗ ಹುಷಾರಿಲ್ಲ ಮಾಡ್ತಿದ್ದೆ ಆ ಕಾಡಾಗೆಲ್ಲ ಅಪ್ಪಾಜಿ ಫೋನ್ ಮಾಡು.